ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನುವಂಥದ್ದು ಆರೋಪ ಇವತ್ತು ಕೂಡ ಸದನದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿತು. ಇದೇ ವಿಚಾರ ಬಿಜೆಪಿಗೆ ಅಸ್ತ್ರವಾಗಿದ್ರೆ ಆಡಳಿತ ಪಕ್ಷಕ್ಕೆ ಮುಜುಗರ ತಂದಿಡ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆನೆ ವಿಧಾನಸಭೆಯಲ್ಲಿ ಕಂಡು ಕೇಳರಿಯದ ಹೈಡ್ರಾಮಾಗಳು ನಡೆದು ಹೋಗಿದೆ. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ. ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಯಾರಿಗೂ ರಕ್ಷಣೆ ಮಾಡಲ್ಲ, ಯಾರಾದರೂ ಇರಲಿ. ಕೋಲಾಹಲ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಇವತ್ತು ಅಕ್ಷರಶಃ ಕೋಲಾಹಲವೇ ನಿರ್ಮಾಣವಾಗಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಗದ್ದಲಕ್ಕೆ ರಣರಂಗವೇ ನಿರ್ಮಾಣವಾದಂತಿತ್ತು. ಇಷ್ಟೆಲ್ಲ ಹೈಡ್ರಾಮಾ ಸಂಗ್ರಾಮಕ್ಕೆ ಕಾರಣವಾಗಿತ್ತು ಮತ್ತದೇ ಹನಿ ಟ್ರ್ಯಾಪ್ ವಿಚಾರ. ವಿಧಾನಸಭೆ ಮತ್ತೆ ಸ್ಫೋಟಗೊಂಡ ಸಚಿವರ ಹನಿ ಟ್ರ್ಯಾಪ್ ಕಿಚ್ಚು. 30 ಆರ್ಥಿಕ ವರ್ಷದಲ್ಲಿ ಬರುವ ಸ್ಪೀಕರ್ ಕುರ್ಚಿ ಬಳಿಯೇ ತೆರಳಿ ಬಿಜೆಪಿ ಸದಸ್ಯರ ಹೈಡ್ರಾಮಾ. ಸಿಡಿ ತೋರಿಸಿ ಘರ್ಷಣೆ, ವಿಧೇಯಕಗಳನ್ನ ಕಿತ್ತೆಸೆದು ಆಕ್ರೋಶ. ಹೌದು, ರಾಜ್ಯ ರಾಜಕೀಯದಲ್ಲಿ ಸಚಿವರನ್ನೇ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರುವ ವಿಚಾರ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಸಚಿವ ರಾಜಣ್ಣ ಖುದ್ದು ತಮ್ಮದೇ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರುವ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಹೀಗೆ ಖುದ್ದು ಸಚಿವರೇ ಹನಿ ಟ್ರ್ಯಾಪ್ ವಿಚಾರವನ್ನ ಬಹಿರಂಗಪಡಿಸಿರುವುದು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಇಂದು ಬೆಳಗ್ಗೆ ವಿಧಾನಸಭೆಯಲ್ಲಿ ಮತ್ತೆ ಈ ವಿಚಾರವನ್ನ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರಸ್ತಾಪಿಸಿದ್ರು. ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಟ್ಟಿದ್ರು. ಆದ್ರೆ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮೊದಲು ಉತ್ತರ ಕೊಡಿ ಅಂತ ಸುನೀಲ್ ಪಟ್ಟು ಹಿಡಿದ್ರು. ಆಗ ಆಡಳಿತ ಪಕ್ಷದ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಒಬ್ಬ ಸದನದ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ಇನ್ನು ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿಗಳಿಂದ ಉತ್ತರ ನಿರೀಕ್ಷೆ ಮಾಡಿದೆ. ಬೇರೆ ಅದು ಯಾರ ಮೇಲೆ? ಸಚಿವ ಸಂಪುಟದ ಸದಸ್ಯರು ಮುಂಚೆ ಇದಕ್ಕೆ ನೀವೇ ಉತ್ತರ ಕೊಡ್ತಾರೆ. ಇದಕ್ಕೆ ನೀವು ನಿಮ್ಮ ಸಚಿವ ಸಂಪುಟವನ್ನು ಕಾಪಾಡಿಕೊಳ್ಬೇಕು, ರಾಜ್ಯಕ್ಕೂ ಕೂಡ ಒಳ್ಳೆಯ ಸಂದೇಶ. ಇನ್ನು ಅಶೋಕ್ ಸಹ ರಾಜಣ್ಣ ನಿನ್ನೆ ತಮಗಾಗಿದ್ದಕ್ಕೆ ಸದನದಲ್ಲಿ ಕಣ್ಣೀರು ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದರು. ಸಿಎಂ ಪದವಿಗೋಸ್ಕರ ಇನ್ನೊಂದು ಪದವಿಗೋಸ್ಕರ ಎಲ್ಲರನ್ನು ಧ್ವಂಸ ಮಾಡಿ ಹಾಕುತ್ತಾರೆ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಗಿದೆ. ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳ ಹೆಸರು ಹೇಳಿದ್ರಿ ನೀವು, ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ಜಡ್ಜ್ಗಳು ಸದನದಲ್ಲಿ ಇದ್ದಾರೆ, ಕೇಂದ್ರದ ನಾಯಕರಿದ್ದಾರೆ ಇಲ್ಲಿ, ಕೇಂದ್ರದ ನಾಯಕರಿದ್ದಾರೆ, ಯಾರಿದ್ದಾರೆ ಇಲ್ಲಿ? ಇಷ್ಟೆಲ್ಲ ನಿಮ್ಮದೇ ಸಂಪುಟದ ಮತ್ತೊಬ್ಬ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. 2 ಬಾರಿ ಯತ್ನ ನಡೆದಿದೆ. ನಮ್ಮ ಪಕ್ಷದವರ ಕೈವಾಡ ಇರಬಹುದು. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ನಮ್ಮ ಪಕ್ಷದವರ ಪಾತ್ರವೂ ಇರಬಹುದು. ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು. ನಿಮ್ಮ ಸಚಿವರೇ ಹೇಳಿದ್ದಾರೆ, ನಾನು ಸುನೀಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡ್ಕೊಂಬಾರ್ದು. ಪ್ರಿಯಾಂಕಾ ಅವರು, ದಿನೇಶ್ ಅವರು, ನಾನು ತಿಳ್ಕೊಂಡಿದ್ದೆ ಅವರಿಬ್ಬರು ನನ್ನ ಗೌರವ ಇದೆ ಅವರಿಬ್ಬರ ಬಗ್ಗೆ. ಅವರು ಬಿಜೆಪಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನದಿಂದ. ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿಯ ಒಬ್ಬ ನಿಮ್ಮ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಪೋರ್ಟ್ಗೆ ನೀವು ಹೋಗ್ತಾ ಇಲ್ಲಲ್ಲ. ಈ ಮಧ್ಯೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಿನ್ನೆ ಯತ್ನಾಳ್ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಆದ್ರೆ ಯತ್ನಾಳ್ಗೆ ಆ ಕಡೆಯಿಂದಲೇ ಒಂದು ಚೀಟಿ ಬಂದಿದೆ. ಈ ಬಗ್ಗೆಯೂ ತನಿಖೆ ಆಗಲಿ ಅಂದ್ರು. ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣ ಅವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು.
ಆ ಕಡೆಯಿಂದ ಯಾರೋ ಒಬ್ಬರು ಮಂತ್ರಿಗಳು, ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ, ಇದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅಲ್ಲಿಂದ ಚೀಟಿ ಕೇಳಿ ಒಂದು ನಿಮಿಷ. ಚೀಟಿ ಕೊಟ್ಟವ್ರು ಯಾರು? ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರಾ ಇಲ್ಲ ಯಾರು ವಿರೋಧ ಕೊಟ್ಟರು? ಈ ಮಧ್ಯೆ ಶಾಸಕ ಸುನೀಲ್ ಕುಮಾರ್ ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಸಚಿವರನ್ನ ವಜಾ ಮಾಡುವಂತೆ ಆಗ್ರಹಿಸಿದರು. ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ, ಯಾರ ನೈತಿಕತೆಯೂ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂದ್ರು. ಅಷ್ಟೇ ಅಲ್ಲ, ರಾಜಣ್ಣ ಯಾರ ಹೆಸರನ್ನು ಹೇಳಿಲ್ಲ, ಹೆಸರು ಹೇಳಿದ್ರೆ ಕ್ರಮ ತೆಗೆದುಕೊಳ್ಳಬಹುದಿತ್ತು ಅಂದ್ರು. ರಾಜಣ್ಣವರು ನಮ್ಮ ಮಂತ್ರಿಗಳು, ಪರಿಶಿಷ್ಟ ವರ್ಗದ ನಾಯಕರು. ಅವರು ರೈಸ್ ಮಾಡಿದ್ದಾರೆ, ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು, ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ. ಸಿಎಂ ಸಿದ್ದರಾಮಯ್ಯ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದನ್ನ ಒಪ್ಪದ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ರು. ಬಿಜೆಪಿಯ ವಿರೋಧ ತೀವ್ರವಾಯಿತು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಗದ್ದಲದ ನಡುವೆಯೂ ಬಜೆಟ್ ಮೇಲೆ ಚರ್ಚೆಗೆ ಲಿಖಿತ ಉತ್ತರ ಓದಲು ಶುರು ಮಾಡಿದ್ರು. ಆಗ ಬಿಜೆಪಿ ಶಾಸಕರು ಸದನದ ಬಾವಿಗೆ ಇಳಿದು ಧರಣಿ ನಡೆಸಿದ್ರು. ಯಾರಯ್ಯ ಯಾರಯ್ಯ ಸಿಡಿ ಮಾಲೀಕ, ಯಾರಯ್ಯ ಅಂತ ಘೋಷಣೆ ಕೂಗಿದ್ರು. 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿ. ಸಿಎಂ ಉತ್ತರ ಮುಗಿಯುತ್ತಿದ್ದಂತೆ ಮತ್ತಷ್ಟು ರೊಚ್ಚಿಗೆದ್ದ ವಿಪಕ್ಷ ಸದಸ್ಯರು ಸ್ಪೀಕರ್ ಪೀಠವನ್ನ ಸುತ್ತುವರಿದರು. ಸ್ಪೀಕರ್ ಮೇಲೆಯೇ ಹಾಳೆಯನ್ನ ಎಸೆದ್ರು. ಮುಸ್ಲಿಂ ಮೀಸಲಾತಿ ವಿಧೇಯಕ ಚರ್ಚೆಗೆ ಮುಂದಾಗ್ತಿದ್ದಂತೆ ಮತ್ತಷ್ಟು ಕೆರಳಿ ವಿಧೇಯಕದ ಪ್ರತಿಗಳನ್ನ ಹರಿದು ಎಸೆದ್ರು. ಸ್ಪೀಕರ್ ಕುರ್ಚಿ ಬಳಿ ಭಾರಿ ಹೈಡ್ರಾಮಾ ನಡೆಯಿತು. ಒಪ್ಪಿಗೆ ದೊರಕಿದೆ. ವಿಧೇಯಕದ ಭಾಗವಾಗಿ ಸಭೆಯ ಮುಂದಿನ ವಿಷಯ. ಗದ್ದಲ ತೀವ್ರಗೊಳ್ತಿದ್ದಂತೆ ಮಾರ್ಷಲ್ಗಳು ಎಂಟ್ರಿ ಕೊಟ್ಟಿದ್ರು. ಬಿಜೆಪಿ ಶಾಸಕರನ್ನ ಕೆಳಗಿಳಿಸಲು ಮುಂದಾದ್ರು. ಈ ವೇಳೆ ಶಾಸಕರು ಮತ್ತು ಮಾರ್ಷಲ್ಸ್ ಮಧ್ಯೆ ನೂಕಾಟ ನಡೆಯಿತು. ವಿಧೇಯಕಗಳ ಬಂಡಲ್ಗಳನ್ನೇ ಎತ್ತಿಕೊಂಡು ಹೋಗಿ ಎಸೆಯಲಾಯಿತು. ಶಾಸಕರು ಸ್ಪೀಕರ್ ಪೀಠದತ್ತ ನುಗ್ಗಿದ ವೇಳೆ ಸಿಎಂ ಆಕ್ರೋಶ ಹೊರಹಾಕಿದ್ರು. ಏಯ್ ಮಾರ್ಷಲ್ಸ್, ಎಳೆದು ಹಾಕರಿ ಅವರನ್ನ ಅಂತ ಹೇಳಿದ್ರು. ಹೀಗೆ ಹನಿ ಟ್ರ್ಯಾಪ್ ವಿಚಾರ ವಿಧಾನಸಭೆಯಲ್ಲಿ ಇವತ್ತು ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, TV9.